ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ತಿಳಿದುಕೊಂಡು ಸೈನ್ಯ ಸಹಾಯವಿಲ್ಲದೆ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ರಾಜ್ಯವನ್ನು ಕೇಳಿದರು. ನೋಡಿದಿರೋ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಎತ್ತುತ್ತಿರುವುದೆಂಬುದನ್ನು. ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ, ಯುದ್ಧ ನಾನು ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅವರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಅವರಿಗೆ ಸಿಕ್ಕಿದಂತೆ ಬಾಳೆಯನ್ನು ಗುಜ್ಜಾಗಿ ಹೋದರು. ಸಹೋದರ ದುಶ್ಯಾಸನ, ಅಣ್ಣ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರುಣೋಪದೇಶಕರ್ಯಾರು? ನಮ್ಮ ಮಂಗರಾಜದ ವೀರ ಕರ್ಣನಿಲ್ಲವೇ? ಸುಯೋಧನ, ಉಚ್ಚರಾದ ಭೀಷ್ಮ ದ್ರೋಣಾಚಾರ್ಯರಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ದ್ವಾರಕ ನಗರದಿಂದ ಪುರುಷೋತ್ತಮನ ಆಗಮಿಸಿ ಯಾರು? ರಾಜಾದಿರಾಜ ಪುರುಷಶ್ರೇಷ್ಠನು ನಾನಿಲ್ಲಿರೋದ್ರಿ. ಹಾ, ಗೋಪಾಲಕರ ಪುರುಷೋತ್ತಮನೇ, ಅವನು ನೇರವಾಗಿ ನನ್ನ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಬಾಗಿಲು ಬಿಡು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ದೊರೆಯಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ರಾಯಭಾರಿಯಾಗಿ ಬರುತ್ತಿರುವವರಲ್ಲದೆ ಯಾಚನೆಗಾಗಿ ಬರುತ್ತಿಲ್ಲ. ಯಾವಾರದು ಮಾತನಾಡುತ್ತಿರುವುದು? ಓಹೋ, ವಿದುರ ಮಹಾಶಯರು. ಏನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು? ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ದುರ್ಯೋಧನ, ಬಲಶಾಲಿಯಾದ ನಿನಗೆ ನ್ಯಾಯವು ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನವೋ? ರೋಗಿಗೆ ಅಪತ್ಯವು ಇಷ್ಟವಾದಕ್ಕೆ ಸ್ಪರ್ಶಿಸುವುದಿಲ್ಲ. ನಿನ್ನ ಮರಣದ ಕಾಲ ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿ ಈ ರೀತಿಯಾಗಿ ವಿಕಲ್ಪವಾಗಿರುವುದು. ಸಕಲ ಬರುವ ದಾಸಿ ಪುತ್ರನು ನೀತಿ ವಚನ ಸಹೋದರ ದುಶ್ಯಾಸನ, ಈ ವಿಧವನ್ನು ಹಿರಿಯನು ಪೂಜ್ಯನೆಂದು ಗಮನಿಸಿದ ಮಾತ್ರಕ್ಕೆ ನಾವು ರಾಜಸ್ಥಾನವನ್ನು ಗೌರವವನ್ನರಿಯದೆ ಮಾತನಾಡುತ್ತಿರುವುದು. ಕೂಡಲೇ ಈ ವಿಧವನ್ನು ಸಭೆಯಿಂದ ಹೊರಗೆ ದೂರು ಬಿಡು. ನಮ್ಮಣ್ಣ ಅಣ್ಣನ ಆಜ್ಞಾನುಸಾರವಾಗಿ ದುಶ್ಯಾಸನ, ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ. ನೀವು ಎಷ್ಟೇ ಯೋಗ್ಯರಿದ್ದರು ನನಗೆ ತಿಳಿದಿರುವ ನ್ಯಾಯ ನೀತಿಗಳು ನಾನು ಹೇಳಿ ತೀರುವೆನು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜನದಾಡುತ್ತಿರುವಿರಲ್ಲ. ನೀವು ಈ ಹಿಂದೆ ದ್ರೌಪದಿ ವಸ್ತ್ರಾಪಹರಣ ಮಾಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯ ಮೇಲೆ ಪ್ರಹಸ ತಡೆಯಬೇಕು ಎಂದು ರಕ್ಷಿಸುತ್ತಿದ್ದ ಬಿಲ್ಲನ್ನು ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರ ಮಹಾಶಯನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆಯಲ್ಲ. ಈ ವಿದುರ ಮಹಾಶಯನ ನಿನಗೆ ಯುದ್ಧದಲ್ಲಿ ಸಹಾಯಕನಾಗಿ ನಿಂತಿದ್ದರೆ ಈ ಮೂರು ಲೋಕವನ್ನು ನಿನ್ನನ್ನು ಜಯಿಸುವವರೇ ಇಲ್ಲದಂತಾಗಿತ್ತಲ್ಲವೇ? ಕರ್ಣ, ಈ ವಿಧವನ್ನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈ ತರ ಬಿಲ್ಲಿನಿಂದ ಆಗತಕ್ಕಂಥ ಪ್ರಯೋಜನವಾದರೂ ಹೀಗೆಲ್ಲರೂ ಕೇಳಿ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಅವರನ್ನು ಸಭೆಯಿಂದ ಹೊರಗೆ ದೂಡಬೇಕಾದದ್ದು ಎಚ್ಚರ. ಸಹೋದರ ದುಶ್ಯಾಸನ, ಅಣ್ಣ, ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸುವುದೆಂದು ಹೇಳಿರುವುದಲ್ಲ,
ಸಿದ್ಧಪಡಿಸಿದೆಯಾ? ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನ ಎಷ್ಟೊಂದು ದುರಹಂಕಾರದಿಂದ ಬೆರೆಯುತ್ತಿರುವುದು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುತ್ತೇನೆ. ಎಲೆ ಯೋಗವಾಯಿ, ಜಾಗೃತರಾದ ಚಕ್ರವರ್ತಿ. ಭರತಪುರ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಯಾರಿಗೂ ತಲೆಭಾಗದ ನಮ್ಮ ಗೌರವೇಶ್ವರನು ಸಿಂಹಾಸನದಿಂದ ಇಳಿದು ಬಂದರು, ಅದನ್ನು ಉರುಳಿ ಬಂದರು. ಎಲ್ಲವೂ ಅಯೋಮಯ. ಹೇ ಕೃಷ್ಣ, ಈ ನಿನ್ನ ಮಾಯಾ ನಾಟಕವು ನಮ್ಮ ಗೌರವೇಶ್ವರನ ಮುಂದೆ ಎಲ್ಲವೂ ಧೂಳೀಪಟವಾಗುತ್ತದೆ. ಕೃಷ್ಣ, ಭೂತನಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇರುವವು ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾವು ನಿಮಗೆ ನಮಸ್ಕರಿಸಿದರೆಂದು ಎಣ್ಣೆ ಕೊಡಬೇಡವು. ಹಾಗೊಂದು ವೇಳೆ ನಾವು ನಮಸ್ಕರಿಸಿದ್ದೆ ಆದರೆ ನಿನಗಲ್ಲ ಕೃಷ್ಣ, ಈ ಭೂಮಾತೆಗೆಂದು ತಳಿ ಹೇಗೋ ಬಂದಿರುವೆ. ಕೃಷ್ಣ, ನಿನಗೆ ನರ್ತನವೊಂದರ ವಿನೋದವಲ್ಲದೆ ಇರಬಹುದು, ಇರಬಹುದೇನೋ. ಸೋದರ ದುಶ್ಯಾಸನ, ನಡೆಯಲಿ ರಾಜ್ಯದಂತಕ್ಕೆ.
ಮುಖ್ಯ ಉದ್ದೇಶ ಏನೆಂಬುದನ್ನು ಸಭೆಗೆ ತಿಳಿಸುವುದು ಅಗತ್ಯವಾಗಿ ತಿಳಿಸುವುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯವ್ಯವಸ್ಥೆ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮದ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುತ್ತೀರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವೆನು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವೆನು. ಇವೆರಡರಲ್ಲಿ ಒಂದು ಪ್ರಶ್ನೆ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿ ಬರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಪಡಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ
ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಇದಕ್ಕೆ ನಿಮ್ಮ ಸಹಮತವೇನು? ಧೃತರಾಷ್ಟ್ರ ಪ್ರಿಯಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮ ನಿರೂಪಿಸಿದ ರಾಜ್ಯ ವೈಖರಿಯನ್ನು ನೀವೆಲ್ಲರೂ ಕೇಳಿದರು. ಅದರಂತೆ ನಡೆಯುವುದೆಂದು ನನ್ನ ನಂಬಿಕೆ. ಶಾಂತಿ ಸಂಧಾನದ ಸಮಯವನ್ನು ವ್ಯಕ್ತಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ಅವರಿಗೆ ಸಲ್ಲಿಸಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವಿರೋಧದಿಂದ ಬಾಳು. ಇದೇ ನನ್ನ ಅಭಿಮತ. ಪಿತಾಮಹರೇ, ರಾಜ್ಯದ ವಿಚಾರ ಈ ರಾಜ್ಯದ ಮೇಲೆ
ನಿನಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪಾಂಡವನಿಗೆ. ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ ಹತ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತವು. ಗುರುದ್ರೋಣರೇ, ರಾಜ್ಯದ ವಿಚಾರ ನಿಮಗೇಕೆ? ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯವಾದನ. ಹೌದು ದುರ್ಯೋಧನ, ಹೌದು, ನನ್ನದು ಅರಣ್ಯ ರೋದನವೇ. ಏನು ಮಾಡುವುದು? ನಿನ್ನಂತವರಿಗೆ ಸದುಪದೇಶ ಮಾಡಬಾರದು ಎಂದು ಹಿರಿಯರು ಹೇಳಿದ್ದಾರೆ. ನಾನೀಗ ಸುಮ್ಮನಿದ್ದರೆ ಅನರ್ಥ ಸಂಭವಿಸುವುದು. ಯೌವನದ ಮದದಿಂದ ನಿನ್ನ ಗರ್ವಿತನಾಗಿರುವೆ, ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ದುರ್ಯೋಧನ, ಇದು ಸಂಧಿಗೆ ಸುಸಂದರ್ಭ. ಪಿತಾಮಹಾಧೀಶ್ವರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನಗೆ ಇಷ್ಟವಿದ್ದಷ್ಟು ಜಾಗವನ್ನು ಮಾತ್ರ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ರೀತಿಯನ್ನು ಪಾಂಡವರಿಗೆ ಕೇಳುವುದಿಲ್ಲವೇ? ನಿನಗಾಗಲಿ ಕೃಷ್ಣನಿಗಾಗಲಿ ತನ್ನೊಬ್ಬನಲ್ಲಿ ಮಾತ್ರ ದ್ವೇಷವು ಕಂಡುಬರುತ್ತದೆ. ಪಾಂಡವರ ಉದ್ದೇಶಗಳು ಪಕ್ಷಿಪಾತಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತೀರಿ. ಕೃಷ್ಣ, ಮಹಾನ್ ಭಾವನಾದ ನಿನ್ನ ಕುಟುಂಬವನ್ನು ಬಹು ಶಾಸ್ತ್ರೀಯವಾಗಿ ಈ ನಿನ್ನ ಒಳಂಬಡುವ ಮಾತುಗಳಿಗೆ ಈ ನಿನ್ನ ಒಳಂಬಡುವ ಬುದ್ಧಿಹೀನರಲ್ಲ ಈ ದುರ್ಯೋಧನ. ನನ್ನಲ್ಲಿ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡುವುದನ್ನು ಹೊರಪಟ್ಟದು ಏನಂದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ. ಹಾಗೆಲ್ಲ ಕೇಳು ಕೃಷ್ಣ.
ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಸಹೋದರರ ಮಧ್ಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಶಾಂತವು ಮಾತುಗಳಲ್ಲಿ ಶಾಂತವಾಗುವುದಿಲ್ಲ. ಆ ನಿನ್ನ ಪುಂಡ ಭೀಮನ ರುಂಡವನ್ನು ಚೆಂಡಾಡಿದಳು. ಈ ದುಶ್ಯಾಸನ ಸರಿಯಾಗಿದ್ದರು ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಹಕ್ಕಿನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೆಯರಿಗೆ ಪುಷ್ಪಾಂಗವನ್ನು ರಚಿಸದು. ರಾಜೇಂದ್ರ ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃತ್ತರಿಗೆ ಸ್ವಾಭಾವಿಕವಾಗಿದೆ. ನನ್ನಂತ ವೀರರಿಗಲ್ಲ. ನೀನು ಅವರಂತೆ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡುವುದು ಇದು ನಿನ್ನ ಧರ್ಮವೇ? ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಪ್ರಭು ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತ ನಾನು ಒಪ್ಪುವುದಿಲ್ಲ. ನಿನ್ನ ಧರ್ಮದ ನುಡಿಗಳಿಂದ ಆ ಯಾವ ವಾಗ್ಮಿಯ ಕಂಠವು ಬಿಗಿದ ನಿಂತಾಯಿತು. ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳಿದನು ಕೇಳು.
ಬಂಧುಗಳನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಲು ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಬೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳುಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತರಾಗು. ಆಗ ವಿಶ್ವ ಜಗತ್ತಿನಲ್ಲೇ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಈ ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡುತ್ತವರೇಶ್ವರ. ಕೃಷ್ಣ, ಇದರಲ್ಲಿ ನಮ್ಮ ಅಪರಾಧವೇನಿದೆ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಂಡುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು
ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಅಂದು ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕಲಿಸಿದ ನೀನು ಈ ಕ್ಷತ್ರಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂತಕ್ಕೆಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ರಂಗ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಪೂಜ್ಯರಾದ ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿ ಶ್ರೇಯಸ್ಸು ಅದೆಲ್ಲಿಗೂ ಲಭಿಸದು. ಅದು ನಿನ್ನ ಪ್ರಭೆ. ಎಕ್ಕರು ಸಭೆ ಕಟ್ಟೆ ಹೊಡೆಯಬಹುದು ಮಾಡಿ ಕಟ್ಟಲೇಬೇಕೆಂದು ಕೊಟ್ಟಿದ್ದ ವೀರ ಕಿಚ್ಚನೆಯ ಕಟ್ಟವರು ಕಲಿ ಕೌರವಿಸುವ ಕೆಣಕಿ ಕೇಕೆ ಒಟ್ಟಿದಕ್ಕಲ್ಲ ಅವನಿಂದ ಪಾಂಡವರು ಸತಿ ಪಾಲ್ಗೊಂಡು ಒಂದೇ ಕಟ್ಟಿಸಲಂಬದ ವಜ್ರದ ಕವಚವನ್ನ ಭೂತ ಬೇದಗಳಿಗೆ ಒಡೆಯರಾದ ಭೂತನಾಪ್ತೇಶ್ವರನು ಕದನಕ್ಕೆ ಕಾಲ್ಕೆರೆದು ನಿರ್ಧರಿಸದೆ ಹರಿವಂಶದ ರತ್ನ ಸಿಂಹಾಸನವು ರಕ್ತದ ಮಣಿಯಲ್ಲಿ ಕೊಚ್ಚು ಹೋಗಿರುತ್ತದೆ. ಅಷ್ಟೈಶ್ವರ್ಯವಾದ ನಾವು ಮಸಳದಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋಗಿರುತ್ತದೆ. ಜಲವನ್ನು ಬಿಡೆ, ನೆಲವನ್ನು ಬಿಡೆ. ನಾವು ಸಮರಾಗ್ರಹದಲ್ಲಿ ದೀಕ್ಷಿತರು. ಆಳಿನ ಪಾಂಡವರು ರಾಜ್ಯವನ್ನು ನಮ್ಮೊಡನೆ ಯುದ್ಧವನ್ನು ಮಾಡಿ ಸಂಧಿಯನ್ನು ಬಯಸುವುದಾದರೆ ನಮ್ಮೊಡನೆ ಸತ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರದ ಸ್ಪಂದನದಲ್ಲಿ, ರಚಿತರ ವೀರ ಘೋಷಣದಲ್ಲಿ. ಸಂಧಾನವನ್ನು ಎಂದಿಗೂ ರಾಜ್ಯವು ತಪ್ಪುವುದಿಲ್ಲ. ಸತ್ತರೆ ಸಾಹಿತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಆನಂದ ಹೇಳಿ ಪಾಂಡವರಿಗೆ ಹೇಳು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೊ ಎಂದು.
ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯಾ? ಗುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದೆ. ಗುರುಕುಲ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನ ಈ ವರ್ತನೆ ಅಕ್ಷಮ್ಯ ಅಪರಾಧ. ಅದಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ಅದನ್ನು ಈಗಾಗಲೇ ನಾವು ನಿರ್ಧರಿಸಿ ಸೂಕ್ತ ಸಲಹೆಯನ್ನೇ ಇತ್ತಾಗಿದೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ ಕೌರವೇಶ್ವರ? ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ತಿಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಆಮೇಲೆ ಸಲಹೆಯನ್ನು ಇಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದೌದು, ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ನಾವು ಅತ್ಯದ್ಭುತವಾದ ಸಲಹೆಯನ್ನೇ ಇಟ್ಟಿದ್ದೇವೆ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸೋಲ ದುಶ್ಯಾಸನ ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರ ಮಲ್ಲಮತಿಗಳೇರ? ನಿನ್ನ ಅಂಗಾಂಗಗಳನ್ನು ಬಂಧಿಸಿ ತೊಡಗುತನಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆನ್ನಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಈಗ ಬಂಧಿಸಿ ನನ್ನ